ಮುಡಾ ಅಕ್ರಮದ ಅಸಲಿ ಯುದ್ಧ ಇವತ್ತಿನಿಂದ ಶುರುವಾಗಿದೆ. ಇಷ್ಟು ದಿನ ನಡೆದದ್ದು ಬರೀ ರಾಜಕೀಯ. ಆದರೆ ಇನ್ನು ಮುಂದೆ ಮುಡಾ ಯುದ್ಧ ಕಾನೂನು ಸಮರಕ್ಕೆ ವೇದಿಕೆಯಾಗೋ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಮುಡಾ ಅಕ್ರಮದ ವರದಿ ಕೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ನೋಟಿಸ್ ನೀಡ್ತಾ ಇದ್ದ ಹಾಗೆ ಕೆರಳಿರುವ ಸರ್ಕಾರ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಅಂಗೀಕರಿಸಿದೆ. ರಾಜ್ಯಪಾಲರ ನಡೆಗೆ ಸಚಿವರು ಗರಂ ಆಗಿದ್ದಾರೆ. ಪ್ರಾಸಿಕ್ಯೂಷನ್ ಭೀತಿಯಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಪುಟ ಸಹೋದ್ಯೋಗಿಗಳು ಅಭಯ ನೀಡಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ವಿಡ್ರಾ ಮಾಡಬೇಕು. ತಪ್ಪು ಮಾಡಿದರೆ ಮಾತ್ರ ಆ ಥರದ ಭಯ ಬೀಳಬೇಕು. ಇಲ್ಲಿಂದ ಈ ಸ್ಕ್ರಿಪ್ಟ್ ಬರ್ತಾ ಇದೆ ಅಂತ ನೋಡ್ಬೇಕಷ್ಟೆ. ಅವರು ಭಯಗ್ರಸ್ತರಾಗಿದ್ದಾರೆ. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಪವರ್ಫುಲ್ ಲೀಡರ್, ಕಳಂಕರಹಿತ ನಾಯಕ, ಕ್ಲೀನ್ ಹ್ಯಾಂಡ್ ಕ್ಲೀನ್ ಇಮೇಜ್ ಅಂತಾನೆ ಫೇಮಸ್. ಆದ್ರೆ ಈಗ ಸಿದ್ದರಾಮಯ್ಯಗೆ ಮುಡಾ ಹಗರಣ ಸಂಕಷ್ಟ ತಂದೊಡ್ಡಿದೆ. ಹಗರಣದ ವರದಿ ಕೇಳಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ನೀಡಿರೋದು ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲುಗಾಡಿಸಿ ಬಿಟ್ಟಿದೆ. ಮುಡಾ ಅಕ್ರಮ, ಸರ್ಕಾರ ವರ್ಸಸ್ ಗವರ್ನರ್ ಮಧ್ಯೆ ಸಂಗ್ರಾಮ. ವರದಿ ಕೇಳಿ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯಪಾಲರ ನೋಟಿಸ್. ಎಸ್, ರಾಜ್ಯ ರಾಜಕಾರಣ ಇವತ್ತು ದಿಢೀರ್ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು. ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಂ ರಾಜ್ಯಪಾಲರಿಗೆ ನೀಡಿದ್ದ ಒಂದೇ ಒಂದು ದೂರು ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಬಂದು ನಿಂತಿದೆ. ದೂರಿನ ಬಳಿಕ ರಾಜ್ಯಪಾಲರು ಹಗರಣದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವಂತೆ ಮುಖ್ಯ ಕಾರ್ಯದರ್ಶಿಗೆ ವರದಿ ಕೇಳಿದ್ದಾರೆ. ರಾಜ್ಯಪಾಲರಿಂದ ಈ ನೋಟಿಸ್ ಬರ್ತಾ ಇದ್ದಂತೆ ದೇಶದ ಮೂಲೆ ಮೂಲೆಯಲ್ಲಿದ್ದ ಸಚಿವರೆಲ್ಲ ಬೆಂಗಳೂರಿಗೆ ಓಡೋಡಿ ಬಂದು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ರಾಜ್ಯಪಾಲರ ಒಂದು ನೋಟಿಸ್ ಸರ್ಕಾರದಲ್ಲೇ ಸಂಚಲನ. ಗವರ್ನರ್ ನೋಟಿಸ್ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ನಾಯಕರು. ರಾಜ್ಯಪಾಲರು ಮುಡಾ ಹಗರಣದ ವರದಿ ಕೇಳಿದ್ದೇ ತಡ ಕಾಂಗ್ರೆಸ್ ಕೋಟೆ ಶೇಕ್ ಆಗಿದೆ. ದೆಹಲಿಯಿಂದ ಬರ್ತಾ ಇದ್ದಂತೆ ನಿನ್ನೆ ರಾತ್ರಿ ಸಚಿವ ಕೆಜೆ ಜಾರ್ಜ್ ನಿವಾಸದಲ್ಲಿ ಒಂದು ಸುತ್ತಿನ ಸಭೆ ನಡೆಸಿದ್ರು. ಬೆಳಗ್ಗೆ ಸಿಎಂ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆಯಿತು. ಸಭೆಯಲ್ಲಿ ಕಾನೂನು ಹೋರಾಟ ಮಾಡಲು ನಿರ್ಧರಿಸಲಾಯಿತು. ಸಚಿವರೆಲ್ಲರೂ ಸಿಎಂ ಬೆಂಬಲಕ್ಕೆ ನಿಲ್ಲುವುದಾಗಿ ಅಭಯ ನೀಡಿದ್ರು. ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ರಾಜ್ಯಪಾಲರ ನಡೆಗೆ ಪ್ರತ್ಯಾಸ್ತ್ರ, ನೋಟಿಸ್ ಹಿಂಪಡೆಯುವಂತೆ ನಿರ್ಣಯ. ಅದ್ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಚಿವರು ಅಭಯ ನೀಡಿದ್ರು. ಸಿಎಂ ಸಿದ್ದರಾಮಯ್ಯಗೆ ಆನೆ ಬಲ ಬಂದಿತ್ತು. ಹೀಗಾಗಿ ತಮ್ಮ ವಿರುದ್ಧದ ಪ್ರಕರಣವೇ ಆಗಿದ್ರಿಂದ ಸಂಪುಟ ಸಭೆಯಿಂದ ಅಂತರ ಕಾಯ್ದುಕೊಂಡ ಸಿಎಂ ಸಭೆಯ ಅಥಾರಿಟಿಯನ್ನ ಡಿಕೆಗೆ ನೀಡಿದ್ರು. ಡಿಕೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮುಡಾ ದಾಖಲೆಗಳನ್ನು ತರಿಸಿಕೊಂಡು ಯಾರ್ಯಾರಿಗೆ ಸೈಟು ಹಂಚಿಕೆ ಆಗಿದೆ ಅನ್ನೋ ಬಗ್ಗೆ ಚರ್ಚೆ ನಡೆಸಲಾಯಿತು. ಕ್ಯಾಬಿನೆಟ್ ಸಭೆಯಲ್ಲೂ ಸಚಿವರು ಸಿಎಂಗೆ ಸಂಪೂರ್ಣ ಸಹಕಾರ ನೀಡಿದ್ರು. ರಾಜ್ಯಪಾಲರ ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರು ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಚಿವರು ರಾಜ್ಯಪಾಲರು ನೀಡಿರುವ ನೋಟಿಸ್ ಹಿಂಪಡೆಯುವಂತೆ ಸಭೆಯಲ್ಲಿ ನಿರ್ಣಯ ಕೈಗೊಂಡ್ರು. ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಇದನ್ನ ರಿಜೆಕ್ಟ್ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಉತ್ತರ, ಸರ್ಕಾರದ ಉತ್ತರ 60 ಪುಟ 70 ಪುಟ ಇದೆ. ಓದೋದಕ್ಕೆ ಒಂದಿನ ಬೇಕಾಗುತ್ತೆ. ಓದೋದಕ್ಕೆ ಮೊದಲೇನೆ ಅವರು ನಮಗೆ ಶೋಕಾಸ್ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾರೆ. ಸೊ ಇದೆಲ್ಲ ನೀವು ತುಲನೆ ಮಾಡಿ ಅವಲೋಕನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಇದು ರಾಜಕೀಯ ಪಿತೂರಿ. ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನೋಟಿಸ್ ಬಗ್ಗೆ ಚರ್ಚೆಯಾಯಿತು. ಈ ಹಿಂದೆ ಬಿಜೆಪಿ ನಾಯಕರ ವಿರುದ್ಧ ದೂರು ದಾಖಲಾಗಿದ್ರು. ರಾಜ್ಯಪಾಲರು ಕ್ರಮ ಕೈಗೊಂಡಿಲ್ಲ. ಆದ್ರೆ ಮುಡಾ ಕೇಸ್ನಲ್ಲಿ ದೂರು ದಾಖಲಾದ ದಿನವೇ ನೋಟಿಸ್ ನೀಡಲಾಗಿದೆ. ಇದು ರಾಜಕೀಯ ಪ್ರೇರಿತ ಅಂತ ಸಂಪುಟದಲ್ಲೇ ಚರ್ಚಿಸಿದ್ರು. ಮೊಟ್ಟೆ ಹಗರಣಕ್ಕೆ ಸಂಬಂಧಿಸಿದಂತೆ ಇದೇ ರಾಜ್ಯಪಾಲರ ಮುಂದೆ ದೂರು ನೀಡಿ 3 ತಿಂಗಳಾದರೂ ಕ್ರಮ ಕೈಗೊಂಡಿರಲಿಲ್ಲ. ಇದೀಗ ಸಿಎಂ ವಿರುದ್ಧ ರಾಜ್ಯಪಾಲರು ಒತ್ತಡ ಹಾಕ್ತಾ ಇರೋದು ಸರಿಯಲ್ಲ ಅಂತ ಸಚಿವರು ಸಭೆಯಲ್ಲೇ ಹೇಳಿದ್ದಾರೆ. ಸಭೆ ಬಳಿಕವೂ ಮಾತನಾಡಿದ ಸಚಿವರು ರಾಜ್ಯಪಾಲರ ನಡೆಗೆ ಗರಂ ಆಗಿದ್ದಾರೆ. ಇದೆಲ್ಲ ನೋಡಿದಾಗ ಪಿಟಿಷನ್ಸ್ಗಳು ಎಷ್ಟು ಪೆಂಡಿಂಗ್ ಇದಾವೆ ಅವ್ರ ಮುಂದೆಗಡೆ, ಗವರ್ನರ್ ಮುಂದೆಗಡೆ.
ಅವ್ಯಾವುದು ಇಲ್ಲ. ಇದೊಂದಕ್ಕೆ ಒಂದೇ ದಿವಸ ಅರ್ಜಿ, ಒಂದೇ ದಿವಸಕ್ಕೆ ಶೋಕಾಸ್ ನೋಟಿಸ್ ನೋಡ್ತಿದ್ದಂಗೆ ರಾಜಕೀಯ ಮಿಶ್ರಣ ಇದೆ ಅಂತ ಗೊತ್ತಾಗುತ್ತಲ್ಲ. ಇದು ಕೇಂದ್ರ ಬಿಜೆಪಿ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗಿದೆ, ಜನಾಭಿಪ್ರಾಯನೂ ಆಗಿದೆ. ಇದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಮಾಹಿತಿ ಇರಲಾರ್ದೆ ನೋಟಿಸ್ ಸರ್ವ್ ಮಾಡೋದು ಅಥವಾ ಕ್ಲಾರಿಫಿಕೇಶನ್ ಕೇಳಲಾರ್ದೆ ನೋಟಿಸ್ ಕೊಡೋದು ಸರಿಯಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಾಕಷ್ಟು ಕ್ಲಾರಿಫಿಕೇಶನ್ ಗವರ್ನರ್ ಹತ್ರನೇ ಹೋಗಿ ಕೊಟ್ಟಿದ್ದಾರೆ, ವೈಯಕ್ತಿಕವಾಗೂ ಕೊಟ್ಟಿದ್ದಾರೆ, ಎಲ್ಲ ದಾಖಲೆಗಳು ಕೊಟ್ಟಿದ್ದಾರೆ. ಅದಾದಮೇಲೂ ಈಗ ಮಾಡ್ತಾ ಇದ್ದಾರೆ ಅಂದರೆ ಇದು ಎಲ್ಲಿಂದ ಈ ಸ್ಕ್ರಿಪ್ಟ್ ಬರ್ತಾ ಇದೆ ಅಂತ ನೋಡಬೇಕಷ್ಟೇ. ಇಂದಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ತಪ್ಪು ಮಾಡಿದ್ರಿಂದ ಭಯ ಬೀಳ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಇವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅಸ್ಥಿರ ಆಗ್ತೈತೆ ಅಂತ ಭಯ ಬೀಳೋ ಪ್ರಶ್ನೆನೇ ಇಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಆ ಥರದ ಭಯ ಬೀಳಬೇಕು. ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಬೀಳ್ತಾರೆ? ಧೈರ್ಯವಾಗಿ ಎದುರಿಸಿ. ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ರು, ಯಡಿಯೂರಪ್ಪನವ್ರನ್ನ ಜೈಲಿಗೆ ಹಾಕಿದ್ರು. ಜನಾರ್ದನ್ ರೆಡ್ಡಿ ಮೇಲೆ ಕೇಸ್ ಹಾಕಿದ್ರು, ಜನಾರ್ದನ್ ರೆಡ್ಡಿನ ಜೈಲಿಗೆ ಹಾಕಿದ್ರು. ಅವ್ರು ಫೇಸ್ ಮಾಡ್ಲಿಲ್ವಾ ಕೋರ್ಟಲ್ಲಿ? ನೀವು ಫೇಸ್ ಮಾಡಿ. ತಪ್ಪಿಲ್ಲ ಅಂದ್ರೆ ಫೇಸ್ ಮಾಡಿ. ನೀವು ಭ್ರಷ್ಟಾಚಾರವನ್ನ ಮಾಡಿದ್ದೀರಿ, ಹಗರಣವನ್ನ ಮಾಡಿದ್ದೀರಿ, ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಮುಖ್ಯಮಂತ್ರಿಗಳ ಬಾಡಿ ಲ್ಯಾಂಗ್ವೇಜು, ಮುಖಚರ್ಯವನ್ನು ನೋಡ್ರಿ ನಾವು, ಅವ್ರಿಗೆ ಗೊತ್ತಾಗಿದೆ. ಆ ಗೊತ್ತಾಗಿರೋ ಕಾರಣದಿಂದ ಅವರು ಭಯಗ್ರಸ್ತರಾಗಿದ್ದಾರೆ. ಸದ್ಯ ಮುಡಾ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ವಿಚಾರಣೆಗೆ ಅನುಮತಿ ನೀಡುವ ಮುನ್ನವೇ ನೋಟಿಸ್ ನೀಡಿರೋ ರಾಜ್ಯಪಾಲರ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಸರ್ಕಾರವು ನೋಟಿಸ್ ವಾಪಸ್ಗೆ ಮನವಿ ಮಾಡಿದ್ದು, ಗವರ್ನರ್ ವರ್ಸಸ್ ಗವರ್ನಮೆಂಟ್ ಯುದ್ಧ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಪ್ರಸನ್ನ, ಟಿವಿ9 ಬೆಂಗಳೂರು.